ನನಗೆ ಕಲರ್ ಥೆರಪಿ ಪಾಯಿಂಟ್ಸ್ ಇದಾವಲ್ಲ, ನಾನು ಕಾನ್ಸಂಟ್ರೇಷನ್ ಬೇಕು ಅಂದ್ರೆ ಏನು ಪಾಯಿಂಟ್ ಬೇಕು ಅಂತ ಗೊತ್ತು, ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಏನು ಪಾಯಿಂಟ್ ಬೇಕು ಅಂತ ಗೊತ್ತು. ತಲೆನೋವು ಬರ್ತಾ ಇದೆ, ನಾನು ಆಫೀಸ್ ಕೆಲಸದಿಂದ ತಲೆನೋವಿಂದ ಬಂದಿದ್ದೀನಿ, ನನಗೆ ಕೂತಿದ್ದೀನಿ, ತಲೆನೋವು ಯಾವ ಕಲರ್ ಹಾಕೋಬೇಕು ಅನ್ನೋದು ಗೊತ್ತು. ಹೌದು ಹೌದು. ಅಂದ್ರೆ ಈಗ ಏನೇ ಸಮಸ್ಯೆಗಳು ಬಂತು ಅಂದ್ರೆ ನಿಮ್ಮ ಕಾರಲ್ಲಿ ಸ್ಕೆಚ್ ಪೆನ್ಗಳಿದೆ, ಅದನ್ನ ನಿಮ್ಗೆ ಅವರು ಏನು ಹೇಳ್ಕೊಟ್ಟಿದ್ರು ಹಾಗೆ ನೀವು ಅದನ್ನ ಕ್ರಾಂಪ್ಸ್ಗೆ ಅವ್ರು ಇದು ಹೇಳ್ಕೊಟ್ಟಿದ್ರು, ಈ ಎಲ್ಲೋ ಹಾಕಬೇಕು ಅಂತ, ಈ ಕಾಫ್ ಮಸಲ್ಸ್ಗೆ ಮತ್ತು ಥೈ ಮಸಲ್ಸ್ಗೆ. ನನಗೆ ಲೆಫ್ಟ್ ಲೆಗ್ ಜಾಸ್ತಿ, ನಿಮ್ಗೆ ಗೊತ್ತು ಬ್ಯಾಂಗ್ಳೂರ್ ಟ್ರಾಫಿಕ್, ಕ್ಲಚ್ ಹಿಡಿತಾನೆ ಸರ್ಜರಿ ಆದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ, ಪೈನ್ ಎಲ್ಲ ಬರುತ್ತೆ ಅಂದ್ಬಿಟ್ಟು ನಾನು ಮುಂಚೆನೆ ಹಾಕೊಂಡು ಐ ಡ್ರೈವ್, ಐ ಡೋಂಟ್ ರಿಲ್ಯಾಕ್ಸ್ ಆಗಿರ್ತೀನಿ. ನಾನು ಕಾರ್ ಓಡಿಸೋಕ್ ಮುಂಚೆನೆ ನೀವು ಹಾಕೊಂಡ್ಬಿಡ್ತೀನಿ. ಯಾವ ಬಣ್ಣದ ಹಾಕತ್ತೀರಾ? ಆರೆಂಜ್ ಸಾರಿ ಎಲ್ಲೋ ಹಾಕೊಳ್ತೀನಿ, ಕ್ರಾಂಪ್ ಮತ್ತೆ ಇದಕ್ಕೆಲ್ಲ ಏನೋ ಆಗ್ಬಾರ್ದು ಅಂತ, ಮತ್ತೆ ಇಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ, ಮತ್ತೆ ಇದಕ್ಕೆ ನಾನು ನೀಗೆ ಮತ್ತೆ ಆಂಕಲ್ಗೆ ಸ್ಕೈ ಬ್ಲೂ ಹಾಕೊಂಡ್ಬಿಡ್ತೀನಿ. ರಿಂಗ್ ಹಾಕೊಳ್ತೀನಿ ಸರ್. ಓಕೆ, ಈಗ ಕಾರ್ ಓಡಿಸೋರು ಕೂಡ ಅದನ್ನ ನೋಡ್ತಾ ಇರ್ತಾರೆ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸ್ಕೈ ಬ್ಲೂನ ಸೊ ಈ ತರ ಒಂದು ರಿಂಗ್ ಹಾಕೊಂಡು ಇದು ನೀ ಆಂಕಲ್ಗೆ ಹಾಕಿದ್ದೀನಿ, ಮಧ್ಯದ ಬೆರಳಿಗೆ. ಇದು ನೀಗೆ ಹಾಕ್ತೀನಿ, ಮಧ್ಯದ ಬೆರಳು ಲೆಫ್ಟ್ ಲೆಗ್ ರಿಫ್ಲೆಕ್ಸ್ ಪಾಯಿಂಟ್. ಸೊ ಇಲ್ಲಿಗೆ ಹಾಕೋತೀನಿ, ರೈಟಿಗೆ ನನಗೆ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಸೊ ಹಂಗಾಗಿ ನಾನು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಮತ್ತೆ ಎಲ್ಲೋ ಇಲ್ಲಿ ಥೈ ಮಸಲ್ ಮತ್ತೆ ಕಾಫ್ ಮಸಲ್ ಹಾಕೊಂಡ್ಬಿಡ್ತೀನಿ. ಲೆಫ್ಟ್ ಬರೀ ನಮಗೆ ಕ್ಲಚ್ ಮಾತ್ರ. ಸೊ ಇನ್ ಕೇಸ್ ಅವ್ರಿಗೆ ಈ ಲಿವರ್ಸ್ ಪ್ರೆಸ್ ಮಾಡ್ಬೇಕಾದ್ರೆ ಏನಾದ್ರು ಫೀಟ್ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಲ್ಲಿಗೂ ಎಲ್ಲೋ ಹಾಕೊಂಡ್ಬಿಟ್ರೆ ದಟ್ ಆಲ್ಸೋ ರಿಲೀವ್ಸ್. ಎಲ್ಲೋ ಹಾಕೊಂಡ್ಬಿಟ್ರೆ ಹೌದು, ಯಾಕಂದ್ರೆ ನಾನು ಇಲ್ಲಿ ಕ್ಲಚ್ ಒತ್ತಾ ಇರ್ತೀನಲ್ಲ, ಆಫ್ಟರ್ ಸರ್ಜರಿ ನಾನು ಐ ಫೀಲ್ ದಟ್ ದೇರ್ ಇಸ್ ಸಮ್ ಟಿಶ್ಯೂಸ್ ದಟ್ ಹ್ಯಾವ್ ಇಟ್ಸ್ ವೀಕನ್ ಅಂತ ಅನ್ಸುತ್ತೆ ನನಗೆ. ಸೊ ಪ್ರೆಸ್ ಮಾಡಿದಾಗ ಅದು ಸ್ವಲ್ಪ ಪೈನ್ ಆಗುತ್ತೆ ಅಲ್ಲ, ಅದೆಲ್ಲ ಈಲ್ ಆಗ್ಬಿಡುತ್ತೆ, ರಿಲೀಫ್ ಆಗ್ಬಿಡುತ್ತೆ. ಇದು ರೈಟ್ ನ್ಯೂಸ್.